ದಿವ್ಯಶಕ್ತಿಯ ಭವ್ಯ ಪರಂಪರೆ ಲಕ್ಷ ಹಣದ ಸಿದ್ಧಲಿಂಗರನ್ನು ಧ್ಯಾನಿಸಿಕೊಂಡು ಎಲ್ಲ ಲಿಂಗ ಪ್ರಭುಗಳನ್ನು ತಮ್ಮ ಹೃದಯದಿಂದಲೇ ಧ್ಯಾನಿಸಿ ಅವರ ಪಾದಾರವಿಂದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಪ್ರತಿ ವರ್ಷದಂತೆ ಜರುಗಲಿರುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಕರಜಿ ಗ್ರಾಮದ ಸದ್ಭಕ್ತರು ಕಾರ್ಯಕ್ರಮ ಸುಮಾರು 15 ಸಾಮೂಹಿಕ ವಿವಾಹವನ್ನು ಜರುಗಲಿವೆ. 7ನೇ ತಾರೀಕು ತೇರು ದಿವಸ 7ನೇ ತಾರೀಕಿನ ದಿವಸ ತೇರು ಇರುತ್ತದೆ. ಮರುದಿವಸ ಜಿಂಗಿ ಪೈಲ್ವಾನದ ಕುಸ್ತಿಗಳು ಮತ್ತು ಎಲ್ಲ ಪೈಲ್ವಾನರು ಸಾಕಷ್ಟು ಜನ ಬರ್ತಾರೆ. ಅವರಿಗೆ ಊಟದ್ದು ಎಲ್ಲ ಏನಾದ್ರು ವ್ಯವಸ್ಥೆ ಎಲ್ಲವನ್ನು ನಾವು ಕೈಗೊಂಡಿದ್ದೇವೆ. ಇಷ್ಟೇ ನಮಗೆ ಹೇಳು. ಅದು ದಿವ್ಯ ಶಕ್ತಿಯಾದ ಶ್ರೀ ಯಲ್ಲಾಲಿಂಗೇಶ್ವರ ಪ್ರಭುಗಳ ಪಾದಕ್ಕೆ ಪ್ರಣಾಮಟ್ಟು ನಮಸ್ಕರಿಸುತ್ತಾ ಜಡಗಾಪವರಾದಂಥ ಶ್ರೀ ಸಿದ್ದರಾಮಪ್ಪ ಅವರು ಆನಂತರ ಈ ಸದ್ಯ ಈ ಪರಮ ಮಠದ ಶ್ರೀ ಒಡೆಯರಾದಂಥ ಶ್ರೀ ಮುರುಘರಾಜೇಂದ್ರ ಅಪ್ಪವರ ಸಾನ್ನಿಧ್ಯದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಅವರ ನೇತೃತ್ವದಿಂದ ಜರುಗಿಸುತ್ತಿದ್ದೇವೆ. ಮುರುಘರಾಜೇಂದ್ರ ಅಪ್ಪವರ ನೇತೃತ್ವದಲ್ಲಿ ಜರುಗುತ್ತಿದೆ. ಕರಗಿಯಲ್ಲಿ 6ನೇ ತಾರೀಕಿಗೆ ಮೆರವಣಿಗೆ ಇರ್ತದೆ. ಶ್ರೀ ಮುರುಘರಾಜೇಂದ್ರ ಅಪ್ಪವರು ಬರ್ತಾರೆ. ಯಲ್ಲಾಲಿಂಗೇಶ್ವರ ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಿದ್ದೇವೆ. ಮತ್ತು ಅದಾದ ನಂತರ ನಾಳೆ 7ನೇ ತಾರೀಕಿಗೆ ಮುಂಜಾನೆ ಗದಿಗೆಗೆ ಅಭಿಷೇಕ ಮಾಡಿ ಮುಂದೆ ಆದ ನಂತರ ಸಾಮೂಹಿಕ ವಿವಾಹವನ್ನು ಮಾಡ್ತಿದ್ದೆವು. ಸತತವಾಗಿ 12ನೇ ವರ್ಷ ಚಾಲು ಆಯಿತು. ಸತತವಾಗಿ 12 ವರ್ಷ ಸಾಮೂಹಿಕ ಲಗ್ನವನ್ನು ಮಾಡಿ ಕೊಡ್ತಿದ್ದೇವೆ. ಇದಕ್ಕೆ ಅಪ್ಪವರ ಆಶೀರ್ವಾದ ಬಂದು ಮಾಡಿ ಎಲ್ಲರಿಗೆ ಏನದ ಸಹಸ್ರಾರ ಸಂಖ್ಯೆಯಲ್ಲಿ ಬರ್ತಾರ ಭಕ್ತರಿಗೆ ಆಶೀರ್ವಾದ ಮಾಡಿ ತಾವು ಏನದ ಎಲ್ಲರಿಗೆ ಏನದ ಪುನೀತರಬೇಕು. ಆದರೆ ಸತತವಾಗಿ ಎಷ್ಟೇ ಲಗ್ನ ಬರಲಿ ಅದಕ್ಕೆ ಗುಂಡು ಕಾಲುಂಗುರು ಸೇವೆಯನ್ನು ನಾನು ಸಲ್ಲಿಸುತ್ತಿದ್ದೇನೆ. ಇದರಂತೆ ನಮ್ಮ ಬಳಿ ಭಕ್ತಾದಿಗಳು ಎಲ್ಲರೂ ಒಂದೊಂದು ವರ್ಷ ಎಲ್ಲರೂ ಕುಡ್ಕೊತ ಬಂದಾರ. ಭಟ್ಟಿ ಒಬ್ರು ಕೊಟ್ಟಾರ, ಇದು ಒಬ್ರು ಕೊಟ್ಟಾರ, ಆದ್ರೆ ಅನ್ನದಾಸೋಹ ಒಬ್ರು ಕೊಟ್ಟಾರ. ಆದ್ರೆ ಸತತವಾಗಿ ಕೊಟ್ಟಿರುವುದು ರಾಜಶೇಖರ್ ಅಪ್ಪಾರಾವ್ ಜಿಡ್ಗಿ. ಯಾಕಂದ್ರೆ ನಮ್ಮ ಅಣ್ಣನ ನೆನಪಿನ ಕಾಣಿಕೆಗೋಸ್ಕರವಾಗಿ ಇದು ಕೊಡ್ತಾ ಇದ್ದೇನೆ. ಸತತವಾಗಿ ಎಲ್ಲಿ ತಗ ಒಂದು 100 ಲಗ್ನ ಆದರೂ ಕೊಡ್ಬೇಕಂತ ನಮ್ಮ ಇಚ್ಛೆ ಅದ. ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅನಂತ ನಮಸ್ಕರಿಸುತ್ತಾ ನಮ್ಮ ಸಾಮೂಹಿಕ ಕಮಿಟಿಯಲ್ಲಿ ನಮ್ಮ ಹಿರಿಯರ ಕಮಿಟಿಯಲ್ಲಿ ಸತತ ಎಲ್ಲರೂ ತಮ್ಮ ಮನಿ ಮಠ ಎಲ್ಲ ಬಿಟ್ಟು ಸತತ ಎಲ್ಲರೂ ಮಠದ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಒಂದೊಂದು ಒಬ್ರು ಗುಳ್ಳ ಕಾಲುಂಗರ ಕೊಟ್ಟಿದ್ದಾರೆ, ಒಬ್ರು ಬಟ್ಟಿ ಕೊಟ್ಟಿದ್ದಾರೆ, ಒಬ್ರು ಹಾರ ಮತ್ತು ಅನ್ನದಾಸೋಹ ಎಲ್ಲರೂ ಪ್ರತಿಯೊಬ್ಬ ಭಕ್ತರು ಎಲ್ಲರೂ ಅವರವರು ಸೇವೆ ಅವರು ಸಲ್ಲಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಜಾತ್ರೆ ಜರುಗಲಿದೆ. 6ನೇ ತಾರೀಕು ಮೆರವಣಿಗೆ, 7ನೇ ತಾರೀಕು ತೇರು ಮತ್ತು 8ನೇ ತಾರೀಕು ಜಂಗಿ ಪೈಲ್ವಾನರಿಂದ ಕುಸ್ತಿ ನಡೀತದೆ. ಪೈಲ್ವಾನರಿಗೂ ಎಲ್ಲ ವ್ಯವಸ್ಥೆ ಅವ್ರಿಗೆ ಊಟದ ವ್ಯವಸ್ಥೆ ಅವ್ರಿಗೆಲ್ಲ ಕಾಣಿಕೆ ಎಲ್ಲ ಕಮಿಟಿ ಏನು ತೊಂದರೆ ಇಲ್ಲದ ನಡ್ಸ್ಕೊಂಡು ಹೋಗ್ತಾರೆ ಇರುತ್ತದೆ. ಆ ಕಡೆ ಲಾಸ್ಟ್ ಯಾರು ಕುಸ್ತಿ ಆಡ್ತಾರೋ ಅವ್ರಿಗೆ ಬೆಳ್ಳಿ ಗದ ಇರ್ತದೆ ಅಂತ ನನ್ನ 2 ಮಾತಾಗಿ ಶ್ರೀ ಯಲ್ಲಾಲಿಂಗೇಶ್ವರ ಮುತ್ತನ ಪಾದಕ್ಕೆ ನಮಸ್ಕರಿಸುತ್ತಾ ಅಫ್ಜಲ್ಪುರ ತಾಲೂಕಿನ ಕುಬೇರ ಕರಜಿ ಗ್ರಾಮದಲ್ಲಿ 6, 7, 8ರಂದು ಬಹು ವಿಜೃಂಭಣೆಯಿಂದ ಜರುಗುತ್ತಿರುವ ಶ್ರೀ ಯಲ್ಲಾಲಿಂಗ ಪ್ರಭು ಮಹಾರಾಜರ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತೇನೆ. ಜಾತ್ರೆಯ ವಿಶೇಷತೆಗಳು ಬಹು ವಿಜೃಂಭಣೆಯಿಂದ ನೆರವೇರುತ್ತೆ. 6ನೇ ತಾರೀಕು ಬೆಳಗ್ಗೆಯಿಂದ ಸಾಯಂಕಾಲ ವಿವಿಧ ಕಲಾ ತಂಡಗಳಿಂದ ಕಾರ್ಯಕ್ರಮ ಇರುತ್ತದೆ ಮತ್ತು ಸಾಯಂಕಾಲ ಸಂಜೆ 9 ಗಂಟೆಗೆ ಬಹು ವಿಜೃಂಭಣೆಯಿಂದ ಮದ್ದು ಸುಡುವ ಕಾರ್ಯಕ್ರಮ ಮತ್ತು 7ನೇ ತಾರೀಕರಂದು ಬೆಳಗ್ಗೆ ಪೂಜೆ ಪುನಸ್ಕಾರ ವಿವಿಧ ಕಲಾ ತಂಡಗಳಿಂದ ಕಾರ್ಯಕ್ರಮ ಜರುಗುವುದು ಮತ್ತು ಡೊಳ್ಳು ಅಡಿಕೆ ಕಾರ್ಯಕ್ರಮಗಳು ಇರುತ್ತವೆ ಮತ್ತು ಸಾಯಂಕಾಲ 4:30, 5 ಗಂಟೆಗೆ ರಥೋತ್ಸವ ಇರುತ್ತದೆ. ಅದೇ ದಿನ ನೀರಿನ ವ್ಯವಸ್ಥೆ ಮತ್ತು ಭಕ್ತರು 2-3 ರಾಜ್ಯಗಳಿಂದ ಸುಮಾರು ಸುತ್ತಮುತ್ತಲಿನ ಹಳ್ಳಿ ತಾಲೂಕುಗಳಿಂದ ಮತ್ತು ಜಿಲ್ಲೆಗಳಿಂದ ಬರುತ್ತಾರೆ. ಅವರಿಗೆ ಮತ್ತು ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಎಲ್ಲವೂ ಇರುತ್ತದೆ. ಕಲಾ ತಂಡಗಳು ಇರ್ತವೆ. ಡೊಳ್ಳು ಕಲಾ ತಂಡಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಇಲ್ಲಿ ಮಠದಿಂದ ಊರಲ್ಲಿ ಮೆರವಣಿಗೆ ಇರುತ್ತದೆ. ಯಲ್ಲಾಲಿಂಗೇಶ್ವರ ಫೋಟೋ
ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಒಂದು ಜಾತ್ರಾ ನಿಮಿತ್ತವು ದಿನಾಂಕ 6ರಂದು ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ಈ ಒಂದಿನ ಈ ಮಠದ ಪೀಠಾಧಿಪತಿಗಳಾಗಿರತಕ್ಕಂಥ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ನೇತೃತ್ವದಲ್ಲಿ ಜರುಗುವುದು. 6ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ ಅಪ್ಪಾಜಿಯವರ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಒಂದು ಭವ್ಯ ಮೆರವಣಿಗೆ ಜರುಗಲು. ಈ ಮೆರವಣಿಗೆಯಲ್ಲಿ ನಾನಾ ಕಡೆಗಳಿಂದ ಕಲಾ ತಂಡಗಳು ಆಗಮಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವುದು. ಅದೇ ರೀತಿ ಆವತ್ತಿನ ದಿನ ರಾತ್ರಿ 9 ಗಂಟೆಗೆ ರಂಗುರಂಗಿನ ಮದ್ದಿನ ಕಾರ್ಯಕ್ರಮ ಕೂಡ ಇರುವುದು. ಇನ್ನು 7ನೇ ತಾರೀಕು ಬೆಳಗ್ಗೆ ಯಲ್ಲಾಲಿಂಗ ಪ್ರಭು ಮಹಾರಾಜರ ಗದ್ದುಗೆಗೆ ಅಪ್ಪಾಜಿಯವರ ಒಂದು ರುದ್ರಾಭಿಷೇಕ ನೆರವೇರಿಸುವರು. ಮಧ್ಯಾಹ್ನ 12 ಗಂಟೆಗೆ ಸಾಮೂಹಿಕ ವಿವಾಹವನ್ನು ಜರುಗುವುದು. ಸುಮಾರು ಸತತವಾಗಿ 12 ವರ್ಷಗಳಿಂದ ಇಲ್ಲಿಯವರೆಗೂ ಸಾಮೂಹಿಕ ವಿವಾಹವನ್ನು ಈ ಪರಂಪರೆಯ ಮಠದಿಂದ ನಡೆಸಿಕೊಡುವರು. ಈ ಸಾಮೂಹಿಕ ವಿವಾಹದ ಮೂಲ ಒಂದು ಸೇವೆಯನ್ನು ಸಲ್ಲಿಸುವರು ಅಂದರೆ ರಾಜಶೇಖರ್ ಅಪ್ಪಾರಾವ್ ಜಡಿಗೆಯವರು 12 ವರ್ಷಗಳಿಂದ ವಧುವರರಿಗೆ ತಾಳಿ ಹಾಗೂ ಕಾಲುಂಗುರ ಸೇವೆಯನ್ನು ನೆರವೇರಿಸಿಕೊಡುವರು. ಅದೇ ರೀತಿಯಾಗಿ ಗೋಪಾಲ್ ಗಳ್ವೆಯವರು ಬಟ್ಟೆ ಸೇವೆಯನ್ನು ನೆರವೇರಿಸಿಕೊಡುವರು. ಅದೇ ರೀತಿಯಾಗಿ ಶಿಂಗಯ್ಯ ಸ್ವಾಮಿ ಹಿರೇಮಠಿಯವರು ಹೂವಿನ ಹಾರ ಸೇವೆಯನ್ನು ನೆರವೇರಿಸಿಕೊಡುವರು. ಅದೇ ರೀತಿಯಾಗಿ ಸಾಧು ಸಂತರಿಗೆ ಸಿದ್ದು ವಾಮ ಅವರು ಆಯರಿ ಸೇವೆಯನ್ನು ನೆರವೇರಿಸಿಕೊಡುವರು. ಇದೇ ರೀತಿಯಾಗಿ ಈರಮ್ಮ ಶಂಕರ ಮೇತ್ರಿ ಅವರು ಈ ಒಂದು 4 ದಿನಗಳ ಜಾತ್ರಾ ಮಹೋತ್ಸವಕ್ಕೆ ನಡೆಯುವಂಥ ದಾಸೋಹ ಸೇವೆಯನ್ನು ಸಲ್ಲಿಸುವರು. ಅದೇ ರೀತಿಯಾಗಿ ಶ್ರೀಮತಿ ಜಯಪ್ಪ ತಳವಾರ್ ಅವರು ಗದಾ ಸೇವೆಯನ್ನು ನೀಡಿದ್ದಾರೆ. ಈ ರೀತಿಯಾಗಿ 3 ದಿನಗಳ ಜಾತ್ರಾ ಮಹೋತ್ಸವ ನೆರವೇರುವುದು. ಸಾಯಂಕಾಲ 7ನೇ ತಾರೀಕು 5ರಿಂದ 6 ಗಂಟೆವರೆಗೆ ರಥೋತ್ಸವ ಜರುಗಲಿದ್ದು, ಸುಮಾರು 8ನೇ ತಾರೀಕು ಜಿಂಗಿ ಪೈಲ್ವಾನರ ಒಂದು ಕುಸ್ತಿ ಇರುವುದು. ಅದೇ ರೀತಿಯಾಗಿ 6ರಿಂದ 5-6 ದಿನಗಳ ಕಾಲ ದನಗಳ ಒಂದು ಗಡ್ಡಿಯನ್ನು ನೆರವೇರುವುದು ಹಾಗೂ ಅದೇ ಜಾತ್ರಾ ಮಹೋತ್ಸವ ನೆರವೇರುವುದು. ಇಲ್ಲಿವರೆಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಪರ ರಾಜ್ಯಗಳಿಂದ ಬರುವಂಥ ಭಕ್ತಾದಿಗಳು ಈ ಒಂದು ಜಾತ್ರೆಗೆ ಆಗಮಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿ ಪುನೀತ